ಬ್ರಾಹ್ಮಣತ್ವ ಶ್ರೇಷ್ಠ, ಮಿಕ್ಕಿದ್ದೆಲ್ಲ ಕನಿಷ್ಠ ಅನ್ನೋದನ್ನ ಜನರಿಗೆ ಅಪೀಮಿನ ರೀತಿ ತಿನ್ನಿಸ್ಬಿಟ್ಟು ಜಾತಿಗಳನ್ನು ಕೊಟ್ಟು ಜಾತಿಗಳು ಒಂದಾಗದಾಗ ಮಾಡಿ ಅವರ ಬುದ್ಧಿವಂತಿಕೆ ಎಲ್ಲಿ ಬರುತ್ತೆ ಅಂತಂದ್ರೆ, ಸೋತ ರಾಜನಿಗೆ ತಿಥಿ ಮಾಡಿಸೋದು ಅವರೇ, ಗೆದ್ದ ರಾಜನಿಗೆ ಪಟ್ಟಾಭಿಷೇಕ ಮಾಡೋದು ಅವರೇ. ಅವನು ಅಧಿಕಾರದಲ್ಲಿದ್ರು ಇವನ ಅಧಿಕಾರದಲ್ಲಿ ಇದ್ರು ಇವ್ರ ಅಧಿಕಾರಕ್ಕೇನು ಚ್ಯುತಿ ಬರೋದಿಲ್ಲ. ದಂಡನಾಯಕರು ಇವ್ರ ಅಧೀನದಲ್ಲಿ ಇರ್ತಾರೆ, ಭಂಡಾರ ಇವ್ರ ಅಧೀನದಲ್ಲಿ ಇರುತ್ತೆ. ನಡೆಸ್ಕೊಂಡು ಬಂದ್ರು ಶತಮಾನಗಳಿಂದ, ಇವತ್ತಿಗೂ ಅದೇ ನಡೀತಾ ಇದೆ. ನಮ್ಮನ್ನು ವಿದ್ಯೆಯಿಂದ ದೂರ ಇಟ್ಟಿದ್ರು, ಈಗ ನಮಗೆ 100 ವರ್ಷದಿಂದ ವಿದ್ಯೆ ಸಿಗ್ತಾ ಇದೆ. ನಾವು ಇನ್ನೂ ಹೋಮ ಹವನ ಜಪ ಮಾಡಿಕೊಂಡೇ ಇರಬೇಕಾ? ಅಂಬೇಡ್ಕರ್ ತೋರಿಸೋದಲ್ಲ ಪಾರ್ಲಿಮೆಂಟ್ ಭವನ, ಅಲ್ಲಿಗೆ ಹೋಗ್ಬೇಕಾ? ಅದನ್ನು ಯೋಚನೆ ಮಾಡಬೇಕು. ಇವತ್ತು ಅವ್ರು ಹೇಗೋ ಅಧಿಕಾರಕ್ಕೆ ಬಂದ್ಬಿಟ್ರು, ಕಮಲ ಮಾಡ್ತಾರೋ ಮಲ ಮಾಡ್ತಾರೋ ಆಪರೇಷನ್ ಬಂದ್ಬಿಟ್ರು ಅವ್ರ ಅಧಿಕಾರಕ್ಕೆ. ಬಂದು ಅವ್ರಿಗೆ ಹೇಗೆ ಬೇಕು ಅಧಿಕಾರ ಮಾಡ್ತಾ ಇದ್ದಾರೆ, ಕಾನೂನುಗಳನ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ಈಗ UCC ತರ ಕೊಟ್ಟಿದ್ದಾರೆ. ಇದನ್ನು ತಡೆಯುವಂಥವ್ರು ಯಾರಿಲ್ಲ. ನಾವು ಎಲ್ಲರೂ ಒಂದಾಗೋಣ ನನ್ನ ನಾಯಕತ್ವದಲ್ಲಿ ಅನ್ನೋದು ಕಂಡೀಷನ್. ಎಲ್ಲರೂ ನಾಯಕರೇ ಆಗ್ಬೇಕಂತ ಪ್ರಯತ್ನ ಪಟ್ಟರೆ ಕಾರ್ಯಕರ್ತರು ಯಾರು? ಅಲ್ಲಿ ನಾಗಪುರದಲ್ಲಿ RSSನ ಮುಖ್ಯ ಘಟಕ ಇರುತ್ತೆ. ಅವರೇನೋ ಒಂದು ತೀರ್ಮಾನ ಮಾಡ್ತಾರೆ. ರಾಷ್ಟ್ರದ ಶ್ರೇಷ್ಠ ಮನಸ್ಸುಗಳು ಅಲ್ಲಿ ಸೇರಿ ಚಿಂತನ ಮಂಥನಗಳನ್ನು ನಡೆಸಿ ಏನೋ ಒಂದು ಕಾನೂನು ಮಾಡಬೇಕು. ಕೊನೆಯ ಗುರಿ ಏನು? ಹಿಂದೂ ರಾಷ್ಟ್ರ ಕಟ್ಟಬೇಕು ಅನ್ನೋದು ಅವರ ಗುರಿ. ನಾವು ಅನ್ನ ಬಟ್ಟೆ ನೀರು ನೆರಳು ವಿದ್ಯೆ ಆರೋಗ್ಯ ಸಿಗೋ ತನಕ ನಮಗೆ ಬೇರೆ ಏನು ಬೇಡಪ್ಪ. ಯಾವ ಮಂದಿರನೂ ಕಟ್ಟಬೇಡ, ಯಾವ ಮಸೀದಿನೂ ಕಟ್ಟಬೇಡ, ಯಾವ ಚರ್ಚು ಕಟ್ಟಬೇಡ. ನಮಗೆ ಇಷ್ಟು ಕೊಡು, ಅನ್ನ ಬಟ್ಟೆ ನೀರು ನೆರಳು ವಿದ್ಯೆ ಆರೋಗ್ಯ. ಆಮೇಲೆ ಬೇಕಾದ ಬಗ್ಗೆ ಯೋಚನೆ ಮಾಡೋಣ. ಇದ್ರ ಬಗ್ಗೆ ನಾವು ಒತ್ತು ಕೊಡ್ತಾ ಇಲ್ಲ, ಅವ್ರ ಹಿಂದೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಕಟ್ಟಬಾರದು, ನಿಮ್ಮ ಮನಸ್ಸು ಪ್ರತಿಭಟನೆ ಮಾಡೋ ಕಡೆ ಬರಬೇಕು. ಅವ್ರಿಗೆ ಕನ್ಸ್ಟ್ರಕ್ಟಿವ್ ಆಗಿ ಹೋಗಬಾರದು. ಈ ಧರ್ಮ ಅನ್ನೋ ಅಪೀಮನ್ನ ತಿನ್ನಿಸ್ಬಿಟ್ಟು ನಮ್ಮನ್ನ ಆಳ್ತಾ ಇದ್ದಾರೆ. ಇದು ನಮಗೆ ಗೊತ್ತಾಗುತ್ತೆ, ಆದ್ರೆ ಏನು ಮಾಡಬೇಕು ಹೊಳಿತಾ ಇಲ್ಲ. ನಾವು ಹೋದ ದಾರಿಯಲ್ಲಿ ಹೋಮ ಹವನ ಮಾಡೋಣವಾ, ಜ್ಯೋತಿಷ್ಯ ಕೇಳೋಣವಾ? ನಮ್ಮಲ್ಲೂ ಮದುವೆ ಆದ್ಮೇಲೆ ಸತ್ಯನಾರಾಯಣ ವ್ರತ ಮಾಡಿಸೋ ಜನ ಇದ್ದಾರೆ. ಅವ್ರ ದಾರಿಲಿ ಹೋದ್ರೆ ನಮಗೆ ಸ್ವರ್ಗದಲ್ಲಿ ಸೀಟ್ ಗ್ಯಾರಂಟಿ ಅನ್ನೋ ಒಂದು ನಂಬಿಕೆ ನಮಗಿದೆ. ಹಾಗಾಗಿ ಆ ಭೂಸುರರನ್ನ, ಶ್ರೇಷ್ಠ ಜಾತಿಯವರನ್ನ ಅನುಸರಿಸ್ಕೊಂಡು ಹೋಗೋಣ ಅನ್ನೋ ಒಂದು ಅಂಧಶ್ರದ್ಧೆ ನಮ್ಮಲ್ಲಿದೆ. ಸೊ ಈ ಚಿಂತನೆಗಳು ಮಂಥನಗಳು ಅವಶ್ಯಕತೆ ಇಲ್ಲ. ಬಾಬಾ ಸಾಹೇಬ ಎಲ್ಲಾ ಕೊಟ್ಬಿಟ್ಟಿದ್ದಾರೆ. ಅವರು ಟಚ್ ಮಾಡದೇ ಇರೋ ಸಬ್ಜೆಕ್ಟ್ ಇಲ್ಲ. ಇಡೀ ವಿಶ್ವದಲ್ಲೇ ಶ್ರೇಷ್ಠ ಬೌದ್ಧಿಕ ಮಟ್ಟವನ್ನು ತಲುಪಿದ್ದಾರೆ ಅವರು. ಎಲ್ಲ ಸಬ್ಜೆಕ್ಟ್ನು ಟಚ್ ಮಾಡಿದ್ದಾರೆ. ಫೈನಾನ್ಸು, ಡಿಫೆನ್ಸು, ಕ್ಯಾಸ್ಟಿಸಮ್ ಯಾವುದೂ ಬಿಟ್ಟಿಲ್ಲ. ಅದನ್ನ ಅಳವಡಿಸ್ಕೊಂಡು ನಾವು ಮುಂದಕ್ಕೆ ಹೋಗಬೇಕು. ಕ್ರಿಯೆ ಏನು ಮಾಡಬೇಕು, ನಾವು ಮುಂದಕ್ಕೆ ಏನು ಮಾಡಬೇಕು, ಹೇಗೆ ಮುಂದುವರಿಬೇಕು. ಇಷ್ಟೊಂದು ಬಹುಮತ ಇರುವಂತ ನಾವು ಯಾಕೆ ಇದುವರೆಗೂ ಹಾಗೆ ಕೆಳಮಟ್ಟದಲ್ಲಿ ಬದುಕ್ತಾ ಇದ್ದೀವಿ? ಅಧಿಕಾರ ನಮ್ಮ ಕೈಗೆ ಯಾಕೆ ಬಂದಿಲ್ಲ? ಅಧಿಕಾರ ಕೈಗೆ ಬಂದ್ರೆ ಎಲ್ಲವನ್ನೂ ಬದಲಾವಣೆ ಮಾಡ್ಬೋದು, ಎಲ್ಲ ಕಾನೂನು ಬದಲಾವಣೆ ಮಾಡ್ಬೋದು. ಆದ್ರೆ ಅಧಿಕಾರ ಹಿಡಿಯೋದು ಹೇಗೆ? ಅದು ಅವರಿಗೆ ರಕ್ತಗತವಾಗಿ ಬಂದ್ಬಿಟ್ಟಿದೆ. ಹೇಳಿದ್ನಲ್ಲ, ಸತ್ ರಾಜನಿಗೆ ತಿಥಿ ಮಾಡೋದು ಅವರೇ, ಬದುಕಿದ ರಾಜನಿಗೆ ಪಟ್ಟಾಭಿಷೇಕ ಮಾಡೋದು ಅವರೇ. ಎಲ್ಲ ಅವ್ರ ಕೈಲಿ ಇರುತ್ತೆ. ಸೈನ್ಯ ಅವ್ರ ಕೈಲಿರುತ್ತೆ, ಭಂಡಾರ ಅವ್ರ ಕೈಲಿರುತ್ತೆ. ಈಗಲೂ ಅದೇ ಆಗ್ತಾ ಇದೆ. ಎಲೆಕ್ಟ್ರಲ್ ಬಾಂಡ್ ಮಾಡಿದ್ರು, ಸೋರ್ಸಸ್ ಕೇಳೋದಿಲ್ಲ, ನೀವು ದುಡ್ಡು ಕೊಡಿ ಅಷ್ಟೇ, ಹೆಂಗ್ ಬೇಕಾದ್ರೂ ಮಾಡ್ಕೊಳ್ಳಿ. ಈ ವಿಷಯಗಳನ್ನ ನಾವು ಹೇಳ್ತಾ ಹೋಗ್ಬೇಕೇ ವಿನಃ ಅಂಬೇಡ್ಕರ್ ಪ್ರತಿಮೆ, ಬುದ್ಧನ ಪ್ರತಿಮೆ ಹಾಕೋದಲ್ಲ.
ಅವರ ವಿಚಾರಗಳು ನಮ್ಮ ಎದೆಯಲ್ಲಿ ಊರಬೇಕು, ಅದು ಒಳಗಡೆ ಊರಿ ನಮಗೆ ಹೇಗೆ ಈ ಬಂಧ ಮುಕ್ತ ಆಗೋದು ಹೇಗೆ, ನಮ್ಮ ಬಡತನ ನಿವಾರಣೆ ಆಗೋದು ಹೇಗೆ, ನಾವು ಮುಂದುವರಿಯೋದು ಹೇಗೆ ಅಂತ ಆಲೋಚನೆ